ನೋಡಿದ್ರಲ್ಲ, ಧ್ವಂಸವಾದ ಮನೆಗಳನ್ನ. ಇದು ಉತ್ತರ ಪ್ರದೇಶವೋ, ಅಸ್ಸಾಂ ರಾಜ್ಯವೋ, ಪಶ್ಚಿಮ ಬಂಗಾಳವೋ ಇರಬೇಕು ಅಂತ ಅನಿಸೋದು ಸಹಜ. ಆದರೆ ಇದು ಕಾಶ್ಮೀರದಲ್ಲಿ ನಡೆದ ಕಾರ್ಯಾಚರಣೆ. ಹೀಗೆ ಧರೆಗುರುಳಿದ್ದು ಉಗ್ರರ ಮನೆಗಳು. ಪಾಕ್ ಬೆಂಬಲ ಪಡೆದ ಈ ಉಗ್ರರು ಹೆಡ್ ಕಾನ್ಸ್ಟೇಬಲ್ ಒಬ್ಬರನ್ನು ಕೊಂದ 48 ಗಂಟೆಗಳಲ್ಲೇ ಅವರ ಮನೆಗಳು ಧ್ವಂಸವಾಗಿವೆ. ಈ ಉಗ್ರರು ನಡೆಸಿದ ದಾಳಿ ಯಾವುದು? ಈ ಮನೆಗಳ ಧ್ವಂಸಕ್ಕೆ ಪೊಲೀಸರು ಕೈಗೊಂಡ ಸಿದ್ಧತೆ ಹೇಗಿತ್ತು? ಇಲ್ಲಿದೆ ಡೀಟೇಲ್ಸ್. ಮನೆ ಧ್ವಂಸಕ್ಕೆ ಕಾರಣವಾದ ಘಟನೆಯಾದರೂ ಯಾವುದು? ಅದು ಜುಲೈ 22 ಬುಧವಾರ ಮಧ್ಯಾಹ್ನ ದಕ್ಷಿಣ ಕಾಶ್ಮೀರದ ಅನಂತನಾಗ್ನ ಅತ್ಯಂತ ಜನನಿಬಿಡಿದು ಮಾರ್ಕೆಟ್ ಪ್ರದೇಶ. ಸ್ಥಳೀಯರು ಹಾಗೂ ವ್ಯಾಪಾರಿಗಳು ತಮ್ಮ ದೈನಂದಿನ ಕೆಲಸದಲ್ಲಿ ತೊಡಗಿದ್ದರು. ಹೆಡ್ ಕಾನ್ಸ್ಟೇಬಲ್ ಆಶಿಕ್ ಅಹ್ಮದ್ ಕುರೇಶಿ ಅಲ್ಲಿ ಕರ್ತವ್ಯದಲ್ಲಿ ನಿರತರಾಗಿದ್ದರು. ಅವರ ಮೇಲೆ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ನಡೆಯಿತು. ಸಾರ್ವಜನಿಕರ ಗುಂಪಿನಲ್ಲೇ ಅಡಗಿದ್ದ ಉಗ್ರರು ಏಕಾಏಕಿ ಗುಂಡು ಹಾರಿಸಿ ಪರಾರಿಯಾದರು. ಈ ಹೇಯ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡ ಕಾನ್ಸ್ಟೇಬಲ್ ಆಶಿಕ್ ಅಹ್ಮದ್ ಕುರೇಶಿ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅವರನ್ನು ಬದುಕಿಸಿಕೊಳ್ಳಲಾಗಲಿಲ್ಲ. ಅಷ್ಟರಲ್ಲಿ ಹೆಡ್ ಕಾನ್ಸ್ಟೇಬಲ್ ಖುರೇಶಿ ಸಾವನ್ನಪ್ಪಿದ್ದರು. ಘಟನೆ ಬಳಿಕ ಶುರುವಾಯಿತು ಉಗ್ರರ ಬೇಟೆ. ಅದಿಲ್ ಅಹ್ಮದ್ ಥೋಕರ್ ಮತ್ತು ಹಾರೂನ್ ರಶೀದ್ ಲಷ್ಕರೆ ತೊಯ್ಯಿಬಾಗೆ ಸೇರಿದ ಉಗ್ರರು 2014ರಿಂದ ಇತ್ತೀಚೆಗೆ TRF ಅಂದರೆ ದ ರೆಸಿಸ್ಟೆನ್ಸ್ ಫೋರ್ಸ್ ಹೆಸರಿನಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸಕ್ರಿಯರಾಗಿದ್ದಾರೆ. ಈಗ ಧ್ವಂಸವಾಗಿರುವುದು ಇವರ ಕುಟುಂಬಸ್ಥರ ಮನೆಗಳೇ. ವಿಶೇಷವೆಂದರೆ ಆದಿಲ್ ಥೋಕರ್ನ ಮನೆ ಧ್ವಂಸಗೊಳ್ಳುತ್ತಿರುವುದು 2ನೇ ಬಾರಿ. ಕಳೆದ ವರ್ಷ ಪಹಲ್ಗಾಮ್ ದಾಳಿಯ ನಂತರ ಅವನ ಹಳೆ ಮನೆಯನ್ನು ಕೆಡವಲಾಗಿತ್ತು. ಇತ್ತೀಚೆಗಷ್ಟೇ ನಿರ್ಮಿಸಿಕೊಂಡಿದ್ದ ಹೊಸ ಮನೆಯನ್ನು ಈಗ ಭದ್ರತೆ ಸಿಬ್ಬಂದಿ ಧೂಳಿಪಟ ಮಾಡಿವೆ. ಈ ಮನೆ ಧ್ವಂಸದ ಹಿಂದೆ ಪೊಲೀಸರ ವ್ಯವಸ್ಥಿತ ಕಾರ್ಯಾಚರಣೆ ಇದೆ. ಅನಂತನಾಗ್ ದಾಳಿಯ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಇಡೀ ಕಣಿವೆ ರಾಜ್ಯಾದ್ಯಂತ ಬೃಹತ್ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ಒಂದೆಡೆ ಉಗ್ರರನ್ನು ಪತ್ತೆಹಚ್ಚುವ ಕಾರ್ಯ, ಮತ್ತೊಂದೆಡೆ ಉಗ್ರರಿಗೆ ನೆರವು ನೀಡುತ್ತಿದ್ದ ಜಾಲವನ್ನು ಮುರಿಯುವುದು. ಈ ಎರಡೂ ಕಾರ್ಯಾಚರಣೆಗಳನ್ನು ಚುರುಕುಗೊಳಿಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 2000 ಅನುಮಾನಾಸ್ಪದ ವ್ಯಕ್ತಿಗಳನ್ನು ಹಾಗೂ ಓವರ್ಗ್ರೌಂಡ್ ವರ್ಕರ್ಸ್ ಅಂದರೆ ಉಗ್ರರ ಬೆಂಬಲಿಗರನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಯಿತು. ಕೇವಲ ಶ್ರೀನಗರ ಒಂದರಲ್ಲೇ 700ಕ್ಕೂ ಹೆಚ್ಚು ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಬಾರಾಮುಲ್ಲಾ, ಬುಡ್ಗಾಮ್ ಮತ್ತು ಗಂಧರ್ಬಾಲ್ನಲ್ಲೂ 100 ಶಂಕಿತರನ್ನು ಈ ಸಂಬಂಧ ವಶಕ್ಕೆ ಪಡೆಯಲಾಗಿದೆ. ಅಧಿಕಾರಿಗಳ ಪ್ರಕಾರ ಕಾಶ್ಮೀರ ಕಣಿವೆಯಲ್ಲಿ ಸ್ಥಳೀಯ ಯುವಕರು ಉಗ್ರ ಸಂಘಟನೆ ಸೇರ್ಪಡೆಯಾಗುವುದು ಬಹುತೇಕ ಶೂನ್ಯಕ್ಕಿಳಿದಿದೆ. ಆದರೆ ಗಡಿಯಾಚದಿಂದ ಬರುವ ಉಗ್ರರ ಬೆಂಬಲ ಪಡೆದು ಹರೆ ಉಗ್ರರು ಇಂತಹ ಕೃತ್ಯ ಎಸಗುತ್ತಿದ್ದಾರೆ. ಏನೇ ಆಗಲಿ, ಶಾಂತಿ ಕದಳಿಸಲು ಯತ್ನಿಸುವ ಉಗ್ರರಿಗೆ ಮತ್ತು ಅವರಿಗೆ ನೆರವಾಗುವವರಿಗೆ ಕಾಶ್ಮೀರದಲ್ಲಿ ಇನ್ಮುಂದೆ ಜಾಗ ಇಲ್ಲ ಎಂಬುದನ್ನು ಈ ಮನೆ ಧ್ವಂಸ ಕಾರ್ಯಾಚರಣೆ ಸ್ಪಷ್ಟವಾಗಿ ಸಾರಿದೆ. ಇದೆಲ್ಲ ಸಾಧ್ಯವಾಗಿದ್ದು ಮೋದಿ ಸರ್ಕಾರ ಆರ್ಟಿಕಲ್ 370 ತೆಗೆದುಹಾಕಿದ ನಂತರ ಅನ್ನೋದು ಗಮನಾರ್ಹ.